ನಮಸ್ಕಾರ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಹೊಸದೊಂದು ಪಾಠದ ಕಡೆಗೆ ನಮ್ಮ ಒಂದು ಗಮನವನ್ನ ಹರಿಸ್ತಾ ಇದ್ದೀವಿ. ಆದ್ರೆ ಅದಕ್ಕಿಂತ ಮುಂಚೆ ಹಳೆಯ ಪಾಠವನ್ನ ಒಂದು ಸಲ ಪುನರ್ವರ್ತನೆಯನ್ನ ಮಾಡೋದಾದ್ರೆ, ಹಳೆಯ ಪಾಠದಲ್ಲಿ ನಾವು ಏನನ್ನ ಕಲ್ತಿದ್ವಿ? ವೆರಿ ಗುಡ್, ಹದಿಹರಿಯಕ್ಕೆ ಪ್ರವೇಶ. ಸೊ ನೀವೆಲ್ಲರೂ ಕೂಡ ಅದೇ ಒಂದು ಅಡೋಲೆಸೆಂಟ್ ಏಜ್ ಅಲ್ಲಿ ಇದ್ದೀರಾ ಅಲ್ವಾ? ಸೊ ಹೇಗಾಯ್ತು ರಜೆ? ಬಹಳ ಖುಷಿಯಾಗಿತ್ತಾ? ಕ್ರಿಸ್ಮಸ್ ರಜೆನ ಆಚರಿಸಿದ್ರಾ? ನಾಳೆ ಹೊಸ ವರ್ಷ, ಹೊಸ ಸಂವತ್ಸರ ಆರಂಭ ಆಗ್ತಾ ಇದೆ. ಸೊ ಆ ಒಂದು ಸಂಭ್ರಮಾಚರಣೆ ನಿಮ್ಮಲ್ಲೂ ಕೂಡ ಮನೆ ಮಾಡಿದೆ ಅಂತ ಭಾವಿಸ್ತೀನಿ. ಆಯ್ತಾ ಗಿಫ್ಟ್ ಎಕ್ಸ್ಚೇಂಜ್ ಎಲ್ಲ ಸ್ಕೂಲಲ್ಲಿ? ನಾವೆಲ್ಲ ಶಾಲೆಯಲ್ಲಿ ಕಲಿತಿರ್ಬೇಕಾದ್ರೆ ಈ ಒಂದು ಡಿಸೆಂಬರ್ ಸಮಯ ಬಂತು ಅಂತ ಹೇಳಿದ್ರೆ ಗಿಫ್ಟ್ ಎಕ್ಸ್ಚೇಂಜ್ ಅಂತ ಮಾಡ್ತಾ ಇದ್ವಿ. ಅಂದ್ರೆ ಏನ್ ಮಾಡ್ತಿದ್ವಿ ಗೊತ್ತಾ? ಎಲ್ಲಾ ಸ್ನೇಹಿತರ ಹೆಸರುಗಳನ್ನೆಲ್ಲ ಒಂದು ಚೀಟಿಲ್ ಬರ್ದಿಟ್ಬಿಟ್ಟು ಆ ಚೀಟಿನೆಲ್ಲ ಶಫಲ್ ಮಾಡ್ಬಿಟ್ಟು ಅದನ್ನ ಬೇರೆ ಸ್ನೇಹಿತರಿಗೆ ಸಿಗೋ ಹಾಗೆ. ಉದಾಹರಣೆಗೆ ಲಕ್ಷ್ಮಿಯ ಹೆಸರು ಗೀತಂಗ್ ಸಿಗೋದು, ಗೀತನ ಹೆಸರು ನವೀನಂಗ್ ಸಿಗೋದು, ಆ ರೀತಿ ಸಿಗೋದು. ಸೊ ಆ ಒಂದು ಸ್ನೇಹಿತರಿಗೆ ನಾವು ಈ ಒಂದು ಉಡುಗೊರೆ ಅಥವಾ ಗಿಫ್ಟ್ ಅನ್ನ ಆಯ್ಕೆ ಮಾಡಿ ತರ್ಬೇಕಾಗಿತ್ತು. ತಂದಂತಹ ಗಿಫ್ಟು ಪ್ರತಿಯೊಬ್ಬರಿಗೂ ಕೂಡ ಸರ್ಪ್ರೈಸಿಂಗ್ ಅಂತ ಅನ್ಸೋದು. ಅದೇ ರೀತಿ ನಿಮ್ಮ ಶಾಲೆಗಳಲ್ಲೂ ಆಚರಣೆಯನ್ನ ಮಾಡ್ತಾ ಇದ್ದೀರಾ ಅಂತ ಭಾವಿಸ್ತೀನಿ. ಅಕಸ್ಮಾತ್ ಮಾಡದೇ ಇದ್ರೆ ಟ್ರೈ ಮಾಡಿ ನೋಡಿ, ಖುಷಿ ಅನ್ಸಬಹುದು ನಿಮ್ಗೆ. ಸೊ ಇದನ್ನ ಹೇಳ್ತಾ ಇವತ್ತಿನ ಕ್ಲಾಸ್ಗೆ ನಿಮ್ಮೆಲ್ಲರನ್ನೂ ಸ್ವಾಗತಿಸ್ತಾ ಇದ್ದೀನಿ. ಸೊ ಇವತ್ತಿನ ಕ್ಲಾಸ್ ನಲ್ಲಿ ನಾನು ಆಲ್ರೆಡಿ ಬೋರ್ಡ್ ಮೇಲೆ ಬರ್ದ್ಬಿಟ್ಟಿದ್ದೀನಿ, ಹೊಸದೊಂದು ಪಾಠವನ್ನ ಕಲಿತಾ ಇದ್ದೀವಿ. ಆ ಪಾಠದ ಹೆಸರು ಶಬ್ದ ಅಂತ. ಶಬ್ದ ಪಾಠವನ್ನ ಕಲಿಯೋದ್ಕಿಂತ ಮುಂಚೆ ನಾವು ಇವತ್ತಿನ ಕ್ಲಾಸ್ ನಲ್ಲಿ ಡಿಕ್ಟೇಷನ್ ನ ನೋಡೋಣ. ಓಕೆ, ಸೊ ಎಲ್ಲಾರು ನಿಮ್ಮ ನಿಮ್ಮ ಪಠ್ಯ ಪುಸ್ತಕವನ್ನ ತೆಗಿರಿ. ಪ್ಲೀಸ್ ಓಪನ್ ಯೋರ್ ನೋಟ್ಸ್. ಸೊ ಒಂದು 5 ಶಬ್ದ ಡಿಕ್ಟೇಷನ್ ಅನ್ನ ನಾವು ಬರ್ದ್ಬಿಡೋಣ ಕನ್ನಡದಲ್ಲಿ ಮೊದಲು. ಅದಾದ ನಂತರ ನಾವು ನಮ್ಮ ಪಾಠದ ಕಡೆಗೆ ಗಮನ ಹರಿಸೋಣ. ಆದ್ರೆ ಅದಕ್ಕಿಂತ ಮುಂಚೆ ಸರ್ಪ್ರೈಸ್, ಒಂದು ಸರ್ಪ್ರೈಸ್ ಟೆಸ್ಟ್ ಸಹ ಇದೆ. ಹದಿಹರಿಯಕ್ಕೆ ಪ್ರವೇಶ ಈ ಒಂದು ಪಾಠವನ್ನ ಸುಮ್ಮನೆ ನಾನು ಪುನರಾವರ್ತನೆ ಮಾಡೋ ಬದಲು ಸಿಂಪ್ಲಿ ನೀವು ಡೂಯಿಂಗ್ ರಿವಿಷನ್ ಅದ್ರ ಬಗ್ಗೆನೇ ಒಂದು ಟೆಸ್ಟ್ ಅನ್ನ ಇಟ್ಬಿಟ್ರೆ ನಿಮ್ಗೆ ಟೆಸ್ಟ್ ಅಟೆಂಡ್ ಮಾಡ್ದಂಗೂ ಆಗುತ್ತೆ, ಪಾಠವನ್ನ ಕಲ್ತಂಗೂ ಆಗುತ್ತೆ ಅಲ್ವಾ? ಸೊ ಕ್ವಿಕ್ಲಿ ಓಪನ್ ಯುವರ್ ಟೆಕ್ಸ್ಟ್ ಬುಕ್, ಸಾರಿ ಓಪನ್ ಯುವರ್ ನೋಟ್ ಬುಕ್. ಎಲ್ಲರೂ ನೋಟ್ ಬುಕ್ ನ ಓಪನ್ ಮಾಡಿ ಇದೇ 5 ಡಿಕ್ಟೇಷನ್ ವರ್ಡ್ಸ್ ನ ನೋಡೋಣ. ಓಕೆ, ರೆಡಿ? ಎಲ್ಲರೂ ರೆಡಿನಾ? ಸೊ ಮೊದಲನೇ ಪದ ಹೀಗಿದೆ, ಡೇಟಾ. ನೋಟ್ ಮಾಡ್ಕೊಳ್ಳಿ. ಫಸ್ಟ್ ವರ್ಡ್ ಡೇಟಾ. ನೋಟ್ ಮಾಡ್ಕೊಂಡ್ರ? ಮೊದಲನೇ ಪದ ಡೇಟಾ. ಡನ್. ಸೆಕೆಂಡ್ ವರ್ಡ್, ಎರಡನೆಯ ಪದ ವಿಜ್ಞಾನಿ. ಎರಡನೆಯ ಪದ ವಿಜ್ಞಾನಿ. ಓಪನ್ ಮಾಡ್ಕೊಳ್ಳಿ. ಮೊದಲನೇ ಪದ ಡೇಟಾ, ಎರಡನೆಯ ಪದ ವಿಜ್ಞಾನಿ. ಮೇಡಮ್ ಬೋರ್ಡ್ ಮೇಲೆ ನೀವೇ ಬರೆದು ತೋರಿಸ್ಬಿಡಿ ಅಂತ ಕೇಳ್ಬೇಡಿ, ಇದು ಡಿಕ್ಟೇಷನ್ ವರ್ಡ್ಸ್. 5 ಪದಗಳನ್ನ ನೀವು ಬರಿಬೇಕಾಗತ್ತೆ. 1 2 3 4 5. ಓಕೆ, ನೋಟ್ ಮಾಡ್ಕೊಳ್ಳಿ. ಮೊದಲನೇ ಪದ ಡೇಟಾ, ಎರಡನೆಯ ಪದ ವಿಜ್ಞಾನಿ, ಮೂರನೆಯ ಪದ ಸಂಶೋಧನೆ. ಸಂಶೋಧನೆ. ಯಾವ ಶೋಧನೆ? ಸಂಶೋಧನೆ. ಓಕೆ, ನೋಟ್ ಮಾಡ್ಕೊಂಡ್ರೆ ಮಕ್ಳೇ? ಸಂಶೋಧನೆ. ನಾಲ್ಕನೆಯ ಪದ ತಂತ್ರಜ್ಞಾನ. ನಾಲ್ಕನೆಯ ಪದ ತಂತ್ರಜ್ಞಾನ. ತಂತ್ರಜ್ಞಾನ. ಕೊನೆಯ ಪದ, ಲಾಸ್ಟ್ ವರ್ಡ್, ಏನ್ ಕೊಡೋಣ? ಬರ್ಕೊಂಡಿದ್ದೀರಲ್ಲ, ಮೊದಲನೇ ಪದ ಯಾವ್ದಿತ್ತು? ಡೇಟಾ, ಎರಡನೆಯ ಪದ ವಿಜ್ಞಾನಿ, ಮೂರನೆಯ ಪದ ಸಂಶೋಧನೆ, ನಾಲ್ಕನೆಯ ಪದ ತಂತ್ರಜ್ಞಾನ, ಐದನೆಯ ಪದ ಪ್ರಯೋಗ. ಐದನೆಯ ಪದ ಪ್ರಯೋಗ. ಡನ್. ಐದನೆಯ ಪದ ಪ್ರಯೋಗ. ಇನ್ನೊಮ್ಮೆ ಹೇಳ್ತೀನಿ, ಲಾಸ್ಟ್ ಟೈಮ್ ಹೇಳ್ತೀನಿ. ಡೇಟಾ, ವಿಜ್ಞಾನಿ, ಸಂಶೋಧನೆ, ತಂತ್ರಜ್ಞಾನ, ಪ್ರಯೋಗ. ಈ 5 ಪದಗಳನ್ನ ನೀವೆಲ್ಲ ನೋಟ್ ಮಾಡ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಓಕೆ, ಸೊ ಎಲ್ಲ ನೋಟ್ ಮಾಡ್ಕೊಂಡಿದ್ದೀರಾ ಅಲ್ವಾ? ಈಗ ನೆಕ್ಸ್ಟ್ ನಾವು ಟೆಸ್ಟ್ಗೆ ಹೋಗೋದ್ಕಿಂತ ಮುಂಚೆ
ಒಂದಿಷ್ಟು ಆಸಕ್ತಿದಾಯಕವಾಗಿರುವಂತಹ ಅಥವಾ ನಿಮ್ಗೆ ಮೋಟಿವೇಶನ್ ತರಿಸುವಂತಹ ವಿಜ್ಞಾನ ಅಂತ ಹೇಳಿದ್ಮೇಲೆ ಎಷ್ಟೊಂದು ಆಸಕ್ತಿದಾಯಕ ವಿಷಯಗಳಿರುತ್ತೆ, ಕುತೂಹಲನ ಮೂಡಿಸುವಂತಹ ವಿಷಯಗಳಿರುತ್ತೆ. ಅಂತಹ ವಿಷಯಗಳನ್ನೆಲ್ಲ ಕುರಿತು ನಾನ್ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಇವತ್ತಿನ ಕ್ಲಾಸ್ ನಲ್ಲಿ ನಾನು ಏನನ್ನ ನಿಮ್ಗೆ ಶೇರ್ ಮಾಡಕ್ ಹೊರಟಿದ್ದೀನಿ ಅಂತ ಹೇಳಿದ್ರೆ, ಒಂದ್ ನಿಮಿಷ ನನ್ನ ಸ್ಕ್ರೀನ್ ನಿಮ್ಮೆಲ್ಲರಿಗೂ ಕಾಣಿಸ್ತಾ ಇದೆಯಾ ಅಂತ ಹೇಳ್ಬಿಡಿ. ಕಾಣಿಸ್ತಾ ಇದೆ ಸ್ಕ್ರೀನು? ಇಲ್ಲ ಮೇಡಮ್. ಈಗ ಕಾಣಿಸ್ತಾ ಇದೆಯಾ? ಓಕೆ. ಸೊ ಧಾರವಾಡ 8th ಕ್ಲಾಸ್ ಅಲ್ಲಿ ನಾವು ಆತ್ಮವಿಶ್ವಾಸದ ಬಗ್ಗೆ ತಿಳ್ಕೊಂತಾ ಹೋಗೋಣ. ಮೊದ್ಲು, ಯಾವ ವ್ಯಕ್ತಿಗೆ ತನ್ನಲ್ಲಿ ನಂಬಿಕೆ ಇಲ್ವೋ ಅವನನ್ನ ನಾಸ್ತಿಕ. ನಾಸ್ತಿಕ ಅಂತ ಹೇಳಿದ್ರೆ ಯಾರು ದೇವ್ರನ್ನ ನಂಬೋದಿಲ್ವೋ ಅವ್ರನ್ನ ನಾವು ನಾಸ್ತಿಕ ಅಂತ ಕರಿತೀವಿ. ಓಕೆ. ಸೊ ಯಾರಿಗೆ ತನ್ನಲ್ಲಿ ನಂಬಿಕೆ ಇಲ್ವೋ ಅವನನ್ನ ನಾಸ್ತಿಕ ಅಂತ ಹಳೆಯ ಧರ್ಮಗಳು ಹೇಳ್ತಾ ಇದ್ವು. ದೇವ್ರನ್ನ ನಂಬದೇ ಇರೋನು ನಾಸ್ತಿಕ ಅಂತ. ಸೊ ನಮ್ ಕಡೆ ಎಲ್ಲ ಯಾರಿಗೆ ದೇವ್ರ ಮೇಲೆ ನಂಬಿಕೆ ಇಲ್ವೋ, ಹೋಗ್ಮಾರೆಯ ಇವ್ನು ಯಾರೋ ನಾಸ್ತಿಕ ಇರ್ಬೋದು ಅಂತ ಹೇಳ್ತೀವಿ, ಹೌದಾ? ಸೊ ಧರ್ಮಗಳು ಏನ್ ಹೇಳುತ್ತೆ, ದೇವ್ರ ಮೇಲೆ ನಂಬಿಕೆ ಇಲ್ದೇ ಇರೋನು ನಾಸ್ತಿಕ ಅಂತ. ಆದ್ರೆ ನಿಜವಾದ ಧರ್ಮ ಅಥವಾ ಹೊಸ ಧರ್ಮ ಏನಿದೆ ಅದ್ ಹೇಳುತ್ತೆ ತನ್ನಲ್ಲಿ ತನ್ಗೆ ನಂಬಿಕೆ ಇಲ್ದಿರೋನೇ ನಿಜವಾದ ನಾಸ್ತಿಕ ಅಂತ. ಶಂಕರಾಚಾರ್ಯರು ಒಂದ್ ಮಾತು ಹೇಳಿದ್ರು, ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನಾನೇ ಬ್ರಹ್ಮನ ರೂಪ, ನನ್ನಲ್ಲೇ ದೈವತ್ವ ಇದೆ ಅಂತ. ಆದ್ರಿಂದ ಯಾವ್ದೇ ಕಾರಣಕ್ಕೂ ನಿಮ್ಮ ಮೇಲೆ ಇರುವಂತಹ ನಂಬಿಕೆನ ನೀವ್ ಯಾವ್ದೇ ಕಾರಣಕ್ಕೂ ಕಳ್ಕೊಂಬಾರ್ದು, ಅಲ್ವಾ? ಇದನ್ ಹೇಳ್ದವ್ರು ಯಾರು? ಸ್ವಾಮಿ ವಿವೇಕಾನಂದ್ರು ಹೇಳಿದ್ರು. ಸೊ ಇದನ್ ನಮ್ಗೇನನ್ನ ತಿಳ್ಸ್ಕೊಡುತ್ತೆ? ಡೋಂಟ್ ಗಿವ್ ಅಪ್. ಈ ಇರುವೆ ನೋಡಿ ಎಷ್ಟು ಚಿಕ್ಕದಾಗಿದೆ, ಅದ್ರ ಮೇಲೆ ಎಷ್ಟು ದೊಡ್ಡ ಭಾರ ಇದೆ, ಅದೇನಾದ್ರೂ ಬಿಟ್ಟು ಹೋಗ್ತಾ ಇದ್ಯಾ? ಇಲ್ಲ ಅಲ್ವಾ? ಕೆಲವೊಂದ್ಸಲ ಈ ಒಂದು ಪರೀಕ್ಷೆ ಸಮಯ ಹತ್ರ ಬಂದಾಗ ಅಥವಾ ತುಂಬಾ ಓದ್ಬೇಕು ಕಲಿಬೇಕು ಅಂದಾಗ, ನಿಮ್ ಫ್ರೆಂಡ್ಸ್ ಗಳೆಲ್ಲ ತುಂಬಾ ಚೆನ್ನಾಗಿ ಓದ್ತಾ ಇದಾರೆ, ನಿಮ್ ಕೈಯಲ್ಲಿ ಅಷ್ಟೊಂದೆಲ್ಲ ಸಾಧನೆ ಮಾಡಕ್ ಆಗ್ತಾ ಇಲ್ಲ ಅಂದಾಗ ಹೋಗ್ಬಿಡ್ತೀವಿ ನಾವು. ನಮ್ಮ ಆತ್ಮವಿಶ್ವಾಸ ಕುಂಠಿತ ಆಗ್ತಾ ಹೋಗುತ್ತೆ. ವಿ ಲೂಸ್ ಆರ್ ಸೆಲ್ಫ್ ಕಾನ್ಫಿಡೆನ್ಸ್ ಅಲ್ವಾ? ಆತ್ಮವಿಶ್ವಾಸ ಅಂತ ಹೇಳಿದ್ರೆ ತನ್ನ ಸಾಮರ್ಥ್ಯಗಳ ಮೇಲಿರುವಂತಹ ನಂಬಿಕೆ. ಸ್ವಾಮಿ ವಿವೇಕಾನಂದ್ರು ಏನ್ ಹೇಳಿದ್ರು? ನಮ್ಮ ಮೇಲೆ ನಮ್ಗೆ ನಂಬಿಕೆ ಇರ್ಬೇಕು ಅಲ್ವಾ? ಅದೇ ರೀತಿ ಆತ್ಮವಿಶ್ವಾಸ ಅಂದ್ರೆ ನಮ್ಮ ಸಾಮರ್ಥ್ಯದ ಮೇಲೆ ನಮ್ಗಿರುವಂತಹ ನಂಬಿಕೆ. ಗುರಿಗಳನ್ನ ಸಾಧಿಸಲು, ಸವಾಲುಗಳನ್ನ ಎದುರಿಸಲು, ಸವಾಲುಗಳು ಚಾಲೆಂಜಸ್. ಚಾಲೆಂಜಸ್ ಇಲ್ದೆ ನಾವೇನನ್ನೂ ಸಾಧನೆ ಮಾಡಕ್ ಆಗಲ್ಲ ಅಲ್ವಾ? ಅದನ್ನ ಎದುರಿಸೋಕೆ, ನಮ್ಗೆ ಯಶಸ್ವಿ ಜೀವನವನ್ನ ನಡೆಸ್ಲಿಕ್ಕೆ ಯಾವ್ದೇ ಕಾರಣಕ್ಕೂ ಕೂಡ ನಮ್ಗೆ ಮುಖ್ಯವಾಗಿ ಬೇಕಾಗಿರುವ ಅಂಶ ಆತ್ಮವಿಶ್ವಾಸ, ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ನಮ್ಗೆ ಬಹಳ ಬಹಳ ಮುಖ್ಯವಾಗಿರುವಂತಹ ಅಂಶ. ಸೊ ಇದನ್ನ ಈ ಒಂದು ಆಕ್ಟಿವಿಟಿ ಮೂಲಕ ನಾನು ನಿಮ್ಗೆ ಹೇಳುವಂತಹ ಪ್ರಯತ್ನ ಪಟ್ಟೆ. ಅದು ನಿಮ್ಗೆ ಅರ್ಥ ಆಯ್ತು, ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇಷ್ಟ ಆಯ್ತಾ? ಅರ್ಥ ಆಯ್ತಾ? ಫಾಲೋ ಮಾಡ್ತೀರಾ? ಸೂಪರ್. ಹಾಗಿದ್ರೆ ಈಗ ಕ್ವಿಕ್ ಆಗಿ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಟೆಸ್ಟ್ ನ ತೆಗೆದುಕೊಳ್ಳೋಣ. MCQ ಟೆಸ್ಟ್, ಹದಿಹರೆಯಕ್ಕೆ ಪ್ರವೇಶ, ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ. ಓಕೆ. 10 ಪ್ರಶ್ನೆಗಳು ನಿಮ್ಗೆಲ್ಲ ಗೊತ್ತಿರುತ್ತೆ. ಮೇಡಮ್ MCQ ಟೆಸ್ಟ್ ಅಂದ್ರೆ ಯಾವ ರೀತಿ ಇಟ್ಟಿರ್ತಾರೆ ಅಂತ. 10 ಪ್ರಶ್ನೆಗಳಿರುತ್ತೆ. 10 ಪ್ರಶ್ನೆಗಳಿಗೆ 4 ಆಯ್ಕೆಗಳಿರುತ್ತೆ. ಆ ಪ್ರಶ್ನೆಗಳಿಗೆ ಸರಿಯಾದಂತಹ ಉತ್ತರವನ್ನ ನೀವು ಆಯ್ಕೆ ಮಾಡ್ಬೇಕಾಗುತ್ತೆ. ಕ್ವಿಕ್ಲಿ ಲೆಟ್ ಅಸ್ ಗೆಟ್ ಇನ್ ಟು ದ ಟೆಸ್ಟ್. ಎಲ್ಲಾರ್ಗೂ ಸ್ಕ್ರೀನ್ ಕಾಣಿಸ್ತಾ ಇದ್ಯಾ? ಮೊದಲನೇ ಪ್ರಶ್ನೆ, ಬೆಳವಣಿಗೆಯು ಒಂದು ನೈಸರ್ಗಿಕ ಪ್ರಕ್ರಿಯೆ. ದೇಹವು ಬದಲಾವಣೆಗೆ ಒಳಗಾಗುವ ಸಂತಾನೋತ್ಪತ್ತಿಯ ಒಂದು ಪರಿಪಕ್ವನಿಗೆ ಕಾರಣವಾಗುವ ಜೀವನದ ಈ ಅವಧಿಯನ್ನ ಏನಂತ ಕರೆಯುತ್ತಾರೆ? ಏನಂತ ಕರೀತಾರೆ ಈ ಬೆಳವಣಿಗೆಯ ಹಂತವನ್ನ? ಆಪ್ಷನ್ ಎ ಬಾಲ್ಯಾವಸ್ಥೆ, ಆಪ್ಷನ್ ಬಿ ತಾರುಣ್ಯ ಅವಸ್ಥೆ, ಆಪ್ಷನ್ ಸಿ ಮಧ್ಯ ಅವಸ್ಥೆ, ಆಪ್ಷನ್ ಡಿ ವೃದ್ಧಾಪ್ಯ. ಏನಿರಬಹುದು ಉತ್ತರ? ನಾವು ಈ ಯುವ ಜನರನ್ನ, ಈ ಹದಿಹರಿಯದವರನ್ನ ಏನಂತ ಕರಿತೀವಿ? ತರುಣರು ನೀವು ಅಂತ ಹೇಳ್ತೀವಿ ಅಲ್ವಾ? ತರುಣರು ಅಂತ ಹೇಳಿದ್ರೆ ಯುವಕರು ಅಂತ. ಸೊ ಆದ್ರಿಂದ ಈ ಒಂದು ಅವಸ್ಥೆಯನ್ನ ನಾವು ತಾರುಣ್ಯ ಅವಸ್ಥೆ ಅಂತ ಕರಿತೀವಿ. ಏನಂತೀವಿ? ತಾರುಣ್ಯ ಅವಸ್ಥೆ ಅಂತ ಕರಿತೀವಿ. ಸರಿಯಾದಂತಹ ಉತ್ತರ ತಾರುಣ್ಯ ಅವಸ್ಥೆ. ನೆಕ್ಸ್ಟ್, ಎರಡನೇ ಪ್ರಶ್ನೆ, ಹದಿಹರಿಯದವರು ಎಂದು ಯಾರನ್ನ ಕರೀತಾರೆ? 10 ರಿಂದ 12 ವಯಸ್ಸಿನವರನ್ನ, 13 ರಿಂದ 19 ವಯಸ್ಸಿನವರನ್ನ,
20 ರಿಂದ 25 ವಯಸ್ಸಿನವರನ್ನ, 26 ರಿಂದ 32 ವಯಸ್ಸಿನವರನ್ನ ಯಾರನ್ನ ಕರೀತಾರೆ? ಎಷ್ಟ್ ವಯಸ್ಸು ನಿಮ್ಗೆಲ್ಲ? ಈಗ ಈ ಪಾಠ ಹದಿಹರಿಯಕ್ಕೆ ಪ್ರವೇಶ ನಿಮ್ಗಿದೆ ಅಂತ ಹೇಳಿದ್ರೆ ಎಷ್ಟನೇ ವಯಸ್ಸಿನವ್ರಿಗಿದೆ ಅದು? ಸೊ ಯಾರನ್ನ ಕರೀತಾರೆ? ಟೀನೇಜರ್ಸ್ ಅಲ್ವಾ? 13, 14, 15, 16, 17, 18, 19 ಎಲ್ಲದರಲ್ಲೂ ಟೀನ್ ಅನ್ನೋದಿರುತ್ತೆ. ಟೀನ್ ಅನ್ನೋದು ಟೀನೇಜರ್ಸ್ಗೆ ತರುಣರು, ಹದಿಹರಿಯದವರು ಅಂತ ಕರೀತಾರೆ. ಸರಿಯಾದಂತಹ ಉತ್ತರ ಆಪ್ಷನ್ ಬಿ, 13 ರಿಂದ 19 ವಯಸ್ಸಿನವರು. ನೆಕ್ಸ್ಟ್ 3ನೇ ಪ್ರಶ್ನೆ. ಎತ್ತರದಲ್ಲಿ ಹಠಾತ್ ಹೆಚ್ಚಳ ಮತ್ತು ಹುಡುಗರಲ್ಲಿ ತುಟಿಯ ಮೇಲ್ಭಾಗದ ಚಿಗುರು ಮೀಸೆ ಯಾವುದರ ಚಿಹ್ನೆ? ಸಡನ್ ಆಗಿ ಉದ್ದ ಆಗೋಗ್ಬಿಡ್ತೀರಾ, ಚಿಕ್ಕದಾಗಿ ಗಡ್ಡ ಮೀಸೆ ಎಲ್ಲ ಬರ್ಲಿಕ್ಕೆ ಶುರುವಾಗುತ್ತೆ. ಅದು ಯಾವುದರ ಚಿಹ್ನೆ? ಆಪ್ಷನ್ ಎ ಪ್ರೌಢಾವಸ್ಥೆಯ ಆರಂಭ, ಹದಿಹರಿಯದ ಚಿಹ್ನೆಗಳು, ತಾರುಣ್ಯಾವಸ್ಥೆಯ ಪ್ರಮುಖ ಬದಲಾವಣೆಗಳು, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಏನಿರಬಹುದು? ಪ್ರೌಢಾವಸ್ಥೆ, ಹದಿಹರಿಯ, ತಾರುಣ್ಯಾವಸ್ಥೆ ಇವೆಲ್ಲವೂ ಒಂದೇ ಅಲ್ವಾ? ಸೊ ಇದೆಲ್ಲ ಕೂಡ ಈ ಒಂದು ಟೀನೇಜ್ ಅಲ್ಲಿ ಆಗುವಂತಹ ಬದಲಾವಣೆ. ಸೊ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ನೆಕ್ಸ್ಟ್ 4ನೇ ಪ್ರಶ್ನೆ. ಹುಡುಗರಲ್ಲಿ ಬೆಳೆಯುತ್ತಿರುವ ಧ್ವನಿ ಪೆಟ್ಟಿಗೆಯನ್ನು ಗಂಟಲಿನ ಅಂತ ಇದೆ ಗಂಟಲಿನ ಮುಂಚಾಚಿದ ಭಾಗವಾಗಿ ಕಾಣಬಹುದು. ಅದರ ಹೆಸರನ್ನ ಗುರುತಿಸಿ. ಸೊ ಈ ಗಂಡಸರಲ್ಲಿ ಕಾಣಬಹುದು, ಕೆಲವೊಂದಿಷ್ಟು ಹೆಣ್ಮಕ್ಳಲ್ಲೂ ಕಾಣಬಹುದು. ಗಂಟಲಿನ ಮುಂದೆ ಆ ಒಂದು ಚಾಚಿದಂತಹ ಭಾಗ ಇರುತ್ತಲ್ಲ, ಏನಂತಾರೆ ಅದಕ್ಕೆ? ಆಡಮ್ಸ್ ಆಪಲ್, ಆಪ್ಷನ್ ಎ. ಆಪ್ಷನ್ ಬಿ ಆಡಮ್ಸ್ ಬಲ್, ಆಪ್ಷನ್ ಸಿ ಆಡಮ್ಸ್ ಲಾರಿಂಕ್ಸ್, ಆಪ್ಷನ್ ಡಿ ಯಾವುದೂ ಅಲ್ಲ. ಯಾವ್ದಿರಬಹುದು ಉತ್ತರ? ವೆರಿ ಗುಡ್, ಸರಿಯಾದಂತಹ ಉತ್ತರ ಆಡಮ್ಸ್ ಆಪಲ್ ಅಂತ ಕರೀತಾರೆ ಆ ಗಂಟಲಿನ ಮುಂಭಾಗದಲ್ಲಿ ಚಾಚಿರುವಂತಹದ್ದಕ್ಕೆ. ನೆಕ್ಸ್ಟ್ 5ನೇ ಪ್ರಶ್ನೆ. ಪ್ರೌಢಾವಸ್ಥೆಯಲ್ಲಿ ಯಾವುದರ ಚಟುವಟಿಕೆ ಹೆಚ್ಚಾಗುತ್ತದೆ? ಆಪ್ಷನ್ ಎ ಬೆವರು ಗ್ರಂಥಿಗಳು, ಆಪ್ಷನ್ ಬಿ ತೈಲ ಗ್ರಂಥಿಗಳು, ಆಪ್ಷನ್ ಸಿ ಆಪ್ಷನ್ ಎ ಮತ್ತು ಬಿ, ಆಪ್ಷನ್ ಡಿ ಯಾವುದೂ ಅಲ್ಲ. ಯಾವ್ದಿರಬಹುದು? ಬೆವರು ಗ್ರಂಥಿಗಳು, ಸ್ವೆಟ್ ಗ್ಲ್ಯಾಂಡ್ಸ್, ತೈಲ ಗ್ರಂಥಿಗಳು, ಸೆಬೇಷಿಯಸ್ ಗ್ಲ್ಯಾಂಡ್. ಇದ್ರ ಬಗ್ಗೆನೂ ನಾನು ನಿಮ್ಗೆ ಪಾಠ ಮಾಡಿದ್ದೆ, ನೆನ್ಪಿದ್ಯಾ? ಹದಿಹರಿಯದಲ್ಲಿ ನಮ್ಗೆ ಮುಖದಲ್ಲಿ ಮೊಡವೆ ಆಗುತ್ತೆ, ಮುಖದಂತ್ರ ಎಣ್ಣೆ ಪಸೆ ಅನ್ನೋ ರೀತಿ ಅನ್ಸುತ್ತೆ, ಕೂದಲಲ್ಲಿ ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಯಾವ್ದ್ರಿಂದ? ಸ್ವೆಟ್ ಅಂಡ್ ಸೆಬೇಷಿಯಸ್ ಗ್ಲ್ಯಾಂಡ್ ಅಂದ್ರೆ ಬೆವರು ಗ್ರಂಥಿಗಳು, ತೈಲ ಗ್ರಂಥಿಗಳು ಇವೆರಡರಿಂದ. ಸೊ ಸರಿಯಾದಂತಹ ಉತ್ತರ ಆಪ್ಷನ್ ಸಿ. ಓಕೆ. ನೆಕ್ಸ್ಟ್ 6ನೇ ಪ್ರಶ್ನೆ. ಯುಗ್ಮಜ ಅಂದ್ರೆ ಏನ್ ಮಕ್ಳೇ? ಝೈಗಾಟ್. ವೆರಿ ಗುಡ್. ಯುಗ್ಮಜವು ವರ್ಣತಂತುಗಳನ್ನ ಹೊಂದಿದೆ ಅನ್ನೋದು ನಮ್ಗೆ ಗೊತ್ತು. ಈ ವರ್ಣತಂತುಗಳ ಆಧಾರದ ಮೇಲೆ ಒಂದು ಮಗುವಿನ ಯಾವುದು ನಿರ್ಧಾರವಾಗುತ್ತೆ? ಯುಗ್ಮಜ ವರ್ಣತಂತುಗಳನ್ನ ಹೊಂದಿರುತ್ತೆ. ವರ್ಣತಂತುಗಳು ಅಂದ್ರೆ ಕ್ರೋಮೋಸೋಮ್ಸ್. ಈ ಒಂದು ಕ್ರೋಮೋಸೋಮ್ಸ್ ಗಳ ಮೂಲಕ ಹುಟ್ಟುವಂತಹ ಮಗುವಿನ ಯಾವುದು ನಿರ್ಧಾರವಾಗುತ್ತೆ? ಆಪ್ಷನ್ ಎ ಮೈ ಬಣ್ಣ, ಆಪ್ಷನ್ ಬಿ ತಲೆಗೂದಲು, ಆಪ್ಷನ್ ಸಿ ಲಿಂಗ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಯಾವ್ದಿರಬಹುದು ಉತ್ತರ? ಸೊ ಯುಗ್ಮಜ ಝೈಗಾಟ್ ಅಲ್ಲಿ ವರ್ಣತಂತುಗಳು, ಕ್ರೋಮೋಸೋಮ್ಸ್ ಅಂದ್ರೆ ನಾನು ಏನ್ ಹೇಳಿದ್ದೆ ನಿಮ್ಗೆ? XX XY ಅಂತ ಇರುತ್ತೆ. XX ಅಂದ್ರೆ ಯಾವ್ದು? ಹೆಣ್ಣು ಮಗು. XY ಅಂದ್ರೆ ಗಂಡು ಮಗು. ಸೊ ಆದ್ರಿಂದ ಏನದು? ಹೆಣ್ಣು ಗಂಡು ಅನ್ನೋದು ಮಗುವಿನ ಲಿಂಗ, ಜೆಂಡರ್ ಅಲ್ವಾ? ಆದ್ರಿಂದ ಇದು ಆ ವರ್ಣತಂತುಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇಲ್ಲಿ ಮೈ ಬಣ್ಣ, ತಲೆಗೂದಲು ಇದು ಜೆನೆಟಿಕಲ್ ಆಗಿ ಬರುವಂತಹದ್ದು, ತಂದೆ ತಾಯಿಯಿಂದ ಮಕ್ಕಳಿಗೆ ಬರುವಂತಹದ್ದು DNA ಮೂಲಕ. ನೆಕ್ಸ್ಟ್ 7ನೇ ಪ್ರಶ್ನೆ. ಈ ಕೆಳಗಿನ ವಾಕ್ಯಗಳಲ್ಲಿ ಯಾವುದು ತಪ್ಪಾಗಿದೆ ಎಂದು ಗುರುತಿಸಿ. ಓಕೆ. ಆಪ್ಷನ್ ಎ ಟೆಸ್ಟೋಸ್ಟಿರಾನ್ ಪುರುಷ ಸಂಬಂಧಿ ಹಾರ್ಮೋನ್ ಮತ್ತು ಈಸ್ಟ್ರೋಜನ್ ಸ್ತ್ರೀ ಸಂಬಂಧಿ ಹಾರ್ಮೋನ್ ಆಗಿದೆ. ಆಪ್ಷನ್ ಬಿ ಪಿಟ್ಯೂಟರಿ ಗ್ರಂಥಿಯು ಬೆಳವಣಿಗೆಯ ಹಾರ್ಮೋನ್ಗಳನ್ನ ಒಳಗೊಂಡಿರುತ್ತದೆ. ಆಪ್ಷನ್ ಸಿ ಅಡ್ರಿನಲ್ ಗ್ರಂಥಿಗಳು ಥೈರಾಕ್ಸಿನ್ ಹಾರ್ಮೋನ್ ಅನ್ನು ಉತ್ಪಾದಿಸುತ್ತದೆ. ಆಪ್ಷನ್ ಡಿ ಮೆದೋಜೀರಕ ಗ್ರಂಥಿ ಅಂದ್ರೆ ಪ್ಯಾಂಕ್ರಿಯಾಸ್. ವೆರಿ ಗುಡ್. ಇನ್ಸುಲಿನ್ ಅನ್ನು ಸ್ರವಿಸುತ್ತದೆ. ಸೊ ಯಾವ್ದು ಇದ್ರಲ್ಲಿ ತಪ್ಪಾಗಿದೆ? ಸೊ ನಮ್ಗೆ ಗೊತ್ತಿರೋ ಹಾಗೆ
ಪುರುಷ ಸಂಬಂಧಿ ಹಾರ್ಮೋನ್ ಅನ್ನ ಟೆಸ್ಟೋಸ್ಟಿರಾನ್, ಸ್ತ್ರೀ ಸಂಬಂಧಿ ಹಾರ್ಮೋನ್ ಅನ್ನ ಈಸ್ಟ್ರೋಜನ್ ಬಿಡುಗಡೆ ಮಾಡುತ್ತೆ ಅನ್ನೋದು ನಮ್ಗೆ ಗೊತ್ತಿದೆ. ಹಾಗೇನೆ ನಾವು ಪಿಟ್ಯೂಟರಿ ಗ್ರಂಥಿಯನ್ನ ಡೆವಲಪ್ಮೆಂಟಲ್ ಗ್ಲ್ಯಾಂಡ್ ಅಂತ ಕರಿತೀವಿ ಅಲ್ವಾ? ಮತ್ತೆ ಮೆದೋಜೀರ್ಘ ಗ್ರಂಥಿ ಅದರ ಒಂದು ಕಾರ್ಯವೈಖರಿ ಸರಿಯಾಗಿ ಮಾಡಿಲ್ಲ ಅಂದ್ರೆ ನಮ್ಗೆ ಉಂಟಾಗುವಂತಹ ಕಾಯಿಲೆ ಯಾವುದು? ಡಯಾಬಿಟೀಸ್, ಶುಗರ್. ಈ ಡಯಾಬಿಟಿಸ್ ಉಂಟಾಗೋದು ಯಾವಾಗ? ಇನ್ಸುಲಿನ್ ಪ್ರಮಾಣದಲ್ಲಿ ಏರಿಳಿತ ಆದಾಗ. ಸೊ ಮೆದೋಜೀರ್ಘ ಗ್ರಂಥಿ ಇನ್ಸುಲಿನ್ ಅನ್ನ ಸ್ರವಿಸುತ್ತೆ ಅನ್ನೋದು ಕರೆಕ್ಟ್ ಆಗಿರುವಂತಹ ಉತ್ತರ. ಸರಿ ಇಲ್ದೇ ಇರೋದು ಉತ್ತರ ಯಾವುದು? ಅಡ್ರಿನಲ್ ಗ್ರಂಥಿ ಥೈರಾಕ್ಸಿನ್ ಹಾರ್ಮೋನ್ ಅನ್ನ ಉತ್ಪಾದಿಸೋದಿಲ್ಲ, ಅದು ಅಡ್ರಿನಲ್ ಹಾರ್ಮೋನ್ಗಳನ್ನೇ ಉತ್ಪಾದನೆ ಮಾಡುತ್ತೆ. ಹಾಗಾದ್ರೆ ಥೈರಾಕ್ಸಿನ್ ಹಾರ್ಮೋನ್ ಅನ್ನ ಉತ್ಪಾದಿಸುವಂತಹ ಯಾವುದು ಗ್ರಂಥಿ ಯಾವುದು? ಅದು ಥೈರಾಯ್ಡ್ ಗ್ರಂಥಿಗಳು. ಥೈರಾಯ್ಡ್ ಗ್ರಂಥಿಗಳು ಥೈರಾಕ್ಸಿನ್ ಹಾರ್ಮೋನ್ ಅನ್ನ ಉತ್ಪಾದನೆ ಮಾಡುತ್ತೆ. ಸೊ ಸರಿಯಾದಂತಹ ಉತ್ತರ ಸಿ. ಅಂದ್ರೆ ಇದು ತಪ್ಪಾಗಿದೆ, ಇದು ಗುಂಪಿಗೆ ಸೇರದ್ದು. ಇವೆಲ್ಲ ಕರೆಕ್ಟ್ ಆಗಿದೆ ಸೆಂಟೆನ್ಸ್, ಇದು ತಪ್ಪಾಗಿದೆ. ಓಕೆ, ನೆಕ್ಸ್ಟ್ 8ನೇ ಪ್ರಶ್ನೆ. ಈ ಕೆಳಗಿನಲ್ಲಿ ಯಾವುದು ಅಂತಃಸ್ರಾವಕ ಗ್ರಂಥಿಗಳ ಸ್ರವಿಕೆಯಾಗಿದ್ದು ಅದು ನೇರ ರಕ್ತ ಪ್ರವಾಹಕ್ಕೆ ಸೇರುತ್ತದೆ? ನೇರವಾಗಿ ರಕ್ತ ಪ್ರವಾಹಕ್ಕೆ ಸೇರುತ್ತದೆ. ಸೊ ಇದ್ರಲ್ಲಿ ಯಾವ್ದೋ ಎಂಡೋಕ್ರೈನ್ ಗ್ಲ್ಯಾಂಡ್. ಅಂತಃಸ್ರಾವಕ ಗ್ರಂಥಿ ಅಂದ್ರೆ ಎಂಡೋಕ್ರೈನ್ ಗ್ಲ್ಯಾಂಡ್, ಅದರಿಂದ ಸ್ರವಿಕೆ ಆಗುವಂತಹದ್ದು. ನೇರವಾಗಿ ಟಾರ್ಗೆಟ್ ಸೈಟ್ ನೆನ್ಪಿದ್ಯಾ? ರಕ್ತ ಪ್ರವಾಹ ಬ್ಲಡ್ ಸ್ಟ್ರೀಮ್ಗೆ ಹೋಗುತ್ತೆ. ಆಪ್ಷನ್ ಎ ಪ್ರೌಢಾವಸ್ಥೆ, ಆಪ್ಷನ್ ಬಿ ಸಂತಾನೋತ್ಪತ್ತಿ, ಆಪ್ಷನ್ ಸಿ ಋತುಸ್ರಾವ, ಆಪ್ಷನ್ ಡಿ ಹಾರ್ಮೋನ್. ಯಾವ್ದಿದ್ರಲ್ಲಿ ಅಂತಃಸ್ರಾವಕ ಗ್ರಂಥಿ? ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಅನ್ ಎಂಡೋಕ್ರೈನ್ ಗ್ಲ್ಯಾಂಡ್? ವೆರಿ ಗುಡ್, ಆಪ್ಷನ್ ಡಿ ಹಾರ್ಮೋನ್. ಹಾರ್ಮೋನ್ ಬಂತು ಅಂತಃಸ್ರಾವಕ ಗ್ರಂಥಿಯಾಗಿರುತ್ತೆ, ಅದು ಟಾರ್ಗೆಟ್ ಸೈಟ್ ರಕ್ತ ಪ್ರವಾಹಕ್ಕೆ ಸೇರುತ್ತೆ. ನೆಕ್ಸ್ಟ್ 9ನೇ ಪ್ರಶ್ನೆ. ಡಿಂಬಾವಸ್ಥೆಯಿಂದ ಪ್ರೌಢಾವಸ್ಥೆಯವರೆಗಿನ ಬದಲಾವಣೆಯನ್ನ ಏನೆಂದು ಕರೆಯುತ್ತಾರೆ? ಸೊ ಡಿಂಬಾವಸ್ಥೆಯಿಂದ ಪ್ರೌಢಾವಸ್ಥೆಯ ಬದಲಾವಣೆಗಳನ್ನ ಏನಂತ ಕರೀತಾರೆ? ಆಪ್ಷನ್ ಎ ರೂಪ ಪರಿವರ್ತನೆ, ಆಪ್ಷನ್ ಬಿ ಮೆಟಮಾರ್ಫಾಸಿಸ್, ಆಪ್ಷನ್ ಸಿ ಆಪ್ಷನ್ ಎ ಮತ್ತು ಬಿ, ಆಪ್ಷನ್ ಡಿ ಯಾವುದೂ ಅಲ್ಲ. ಸೊ ಯಾವ್ದು ನೆನ್ಪಾಗ್ತಾ ಇದೆ ನಿಮ್ಗೆ? ಕಪ್ಪೆ. ಕಪ್ಪೆ ಬಗ್ಗೆ ಹೇಳ್ಬೇಕಾದ್ರೆ ಹೇಗೆ ಒಂದು ಗೋದಮಟ್ಟೆ ಕಪ್ಪೆಯಾಗಿ ಮರಿ ಕಪ್ಪೆಯಾಗಿ ಮರಿ ಕಪ್ಪೆಯಿಂದ ಅದು ಒಂದು ಪ್ರಬುದ್ಧವಾದಂತಹ ಕಪ್ಪೆ ಆಗುತ್ತೆ ಅಲ್ವಾ? ಸೊ ಅದಕ್ಕೆ ಆ ಒಂದು ಬದಲಾವಣೆಗೆ ಏನಂತ ಹೇಳ್ತಾರೆ? ರೂಪ ಪರಿವರ್ತನೆ ಅಂತ ಕರೀತಾರೆ. ರೂಪ ಪರಿವರ್ತನೆಗೆ ಇಂಗ್ಲಿಷ್ ನಲ್ಲಿ ಏನಂತಾರೆ? ಮೆಟಮಾರ್ಫಾಸಿಸ್. ಬರ್ಸಿದ್ನಲ್ಲ ಎರಡು ಪದಗಳನ್ನ ನಿಮ್ಗೆ. ಸೊ ಸರಿಯಾದಂತಹ ಉತ್ತರ ಆಪ್ಷನ್ ಇ ಸಿ, ಎ ಮತ್ತು ಬಿ, ಅಂದ್ರೆ ರೂಪ ಪರಿವರ್ತನೆ ಮತ್ತು ಮೆಟಮಾರ್ಫಾಸಿಸ್ ಆಗಿದೆ. ಸೊ ಇವತ್ತಿನ ಕೊನೆಯ ಪ್ರಶ್ನೆ 10ನೇ ಪ್ರಶ್ನೆ. ಆಹಾರದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಅಯೋಡಿನ್ ಇರದಿದ್ದರೆ ಥೈರಾಕ್ಸಿನ್ ಕೊರತೆ ಉಂಟಾಗುತ್ತದೆ. ಸೊ ಇದರಿಂದ ಉಂಟಾಗುವಂತಹ ಕಾಯಿಲೆ ಯಾವುದು? ಥೈರಾಕ್ಸಿನ್ ಪ್ರಾಬ್ಲಮ್ ಇಂದ ಅಯೋಡಿನ್ ಯುಕ್ತವಾದಂತಹ ಆಹಾರವನ್ನ ಚೆನ್ನಾಗಿ ಸೇವಿಸ್ಬೇಕು ನಾವು. ಸೇವಿಸದೇ ಇದ್ದಾಗ ಥೈರಾಕ್ಸಿನ್ ಸರಿಯಾಗಿ ಉತ್ಪಾದನೆ ಆಗೋದಿಲ್ಲ. ಅದರಿಂದ ಉಂಟಾಗುವಂತಹ ಕಾಯಿಲೆ ಬಂದು ಸಿಡುಬು ರೋಗನ. ಆಪ್ಷನ್ ಎ, ಆಪ್ಷನ್ ಬಿ ಗಾಯ್ಟರ್, ಆಪ್ಷನ್ ಸಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಇವೆಲ್ಲವೂ ಉಂಟಾಗುತ್ತಾ? ಇಲ್ಲ, ಇವೆಲ್ಲವೂ ಉಂಟಾಗೋದಿಲ್ಲ. ಆ ಆಹಾರದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಅಯೋಡಿನ್ ಇಲ್ಲದೆ ಇದ್ದಾಗ ಉಂಟಾಗುವಂತಹ ಕಾಯಿಲೆ ಗಾಯ್ಟರ್. ಓಕೆ ಮಕ್ಕಳೇ, ನಾನು ಈ ಇಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಗಳನ್ನ ಹದಿಹರಿಯಕ್ಕೆ ಪ್ರವೇಶ ಈ ಪಾಠದಿಂದ ಕೇಳಿದ್ದೆ. ನಿಮ್ಮೆಲ್ಲರಿಗೂ ಇದು ಅರ್ಥ ಆಯ್ತು, ಇಷ್ಟ ಆಯ್ತು, ಹೆಲ್ಪ್ಫುಲ್ ಅನ್ಸ್ತು ಅಂತ ಭಾವಿಸ್ತೀನಿ. ಯಾರಿಗಾದ್ರೂ ಇನ್ನೊಮ್ಮೆ ಪ್ರಶ್ನೆನ ನೋಡ್ಬೇಕು ಅಥವಾ ಇನ್ನೊಮ್ಮೆ ಉತ್ತರಗಳನ್ನ ನೋಡ್ಬೇಕು ಅಂದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಲಾಗಿನ್ ಆಗಿ ಅಲ್ಲಿ ಪ್ರಶ್ನಾವಳಿಗಳನ್ನ ನೋಡಬಹುದು. ಓಕೆ, ಇದನ್ನ ಹೇಳ್ತಾ ಏನ್ ಮಾಡ್ತೀರಾ? ಇವಾಗ ಶಬ್ದ ಪಾಠದ ಕಡೆಗೆ ಗಮನ ಹರಿಸ್ತಾ ಬರೋಣ. ಅರ್ಥ ಆಯ್ತಾ? ಸೊ ಈಗೆಲ್ಲರೂ ಟೆಕ್ಸ್ಟ್ ಬುಕ್ ಅನ್ನ ತೆಗಿರಿ, ಶಬ್ದ ಪಾಠವನ್ನ ಓಪನ್ ಮಾಡಿ. ಸಾಮಾನ್ಯವಾಗಿ ಶಾಲೆಯಲ್ಲಿದ್ದಾಗ ನಾವೆಲ್ಲ ಶಾಲೆಯಲ್ಲೆಲ್ಲ ಓದ್ತಾ ಇರ್ಬೇಕಾದ್ರೆ ನಮ್ಗೆ ಯಾವ್ದಾದ್ರು ಒಂದು ಪೀರಿಯಡ್ ಬೋರ್ ಹೊಡಿತು ಅಂತ ಹೇಳಿದ್ರೆ ಕಿಟಕಿಯಿಂದ ಆಚೆ ಯಾವಾಗಪ್ಪ ಈ ರೀತಿ ಬೆಲ್ ಹೊಡಿತಾರೆ ಅಂತ ನೋಡ್ತಾ ಇದ್ವಿ. ಸೊ ಇವಾಗ್ಲೂ ನೀವು ಅದೇ ಕೆಲಸ ಮಾಡ್ತಿದ್ದೀರಾ ಅಲ್ಲ? ಹೌದಾ? ಇಲ್ಲ ಮೇಡಮ್, ನಮ್ಗೆ ಅರ್ಥ ಆಗ್ತಾ ಇದೆ, ಸೈನ್ಸ್ ಪಾಠ ಇಷ್ಟ ಆಗ್ತಾ ಇದೆ ಅಂತ ಇರೋರು ಯಾರ್ಯಾರು ಇದ್ರ ಕೈ ಎತ್ತಿ ನೋಡೋಣ.
ಓಹೋ, ಸುಮಾರು ಕೈಗಳು ಕಾಣಿಸ್ತಾ ಇದೆ. ಎನಿವೇಸ್, ನಿಮ್ಮೆಲ್ಲರಿಗೂ ಪಾಠಗಳು ಅರ್ಥ ಆಗ್ತಾ ಇದೆ, ಇಷ್ಟ ಆಗ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಓಕೆನಾ? ಸೊ ಏನಾಗುತ್ತೆ, ಶಾಲೆಯಲ್ಲಿ ಸಾಮಾನ್ಯವಾಗಿ ಒಂದು ಅವಧಿ ಅಂದ್ರೆ ಪೀರಿಯಡ್ ಮುಗಿಯೋದ್ರಿಂದ ಹೇಗೆ ನಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಅಥವಾ ನಮ್ಮ ಮನೆಗೆ ಯಾರಾದ್ರೂ ಬಂದಿದ್ದಾರೆ, ಬಾಗಿಲು ಬೆಲ್ ಮಾಡಿದಾಗ ಅಥವಾ ಬಾಗಿಲಿನ ಬೆಲ್ ಶಬ್ದ ಕೇಳಿದಾಗ ಯಾರೋ ನಮ್ಮ ಮನೆಯ ಬಾಗಿಲಿನ ಬಳಿ ಇರೋದು ನಮ್ಗೆ ಗೊತ್ತಾಗುತ್ತೆ. ಸೊ ಯಾರಾದ್ರೂ ನಮ್ಮನ್ನ ಸಮೀಪಿಸ್ತಾ ಇದ್ದಾರೆ, ಅದನ್ನ ಕೂಡ ಅವರ ಹೆಜ್ಜೆಯಿಂದಾನೇ ನಾವು ಗುರ್ತು ಹಿಡ್ಕೊಂಡು ಬರಬಹುದು. ಹಾಗೆ ಅಲ್ವಾ ಸಾಮಾನ್ಯವಾಗಿ ಆಗುವಂಥದ್ದು, ಯಾರಾದ್ರೂ ಮನೆ ಹತ್ರ ಬಂದಾಗ ಡೋರ್ ಬೆಲ್ ವಿಭಿನ್ನವಾದಂತಹ ಶಬ್ದಗಳು ಕೇಳಿಸ್ತಾ ಇರುತ್ತೆ. ಹಾಗೇನೆ ನೀವೆಲ್ಲ ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಾವೆಲ್ಲ ಹೇಗ್ ಕಂಡುಹಿಡಿತೀವಿ? ನಾವೆಲ್ಲ ಶಬ್ದದಿಂದ ಕಂಡು ಹಿಡಿತಿದ್ವಪ್ಪ. ಎದುರುಗಡೆ ಬರ್ತಿರುವಂತಹ ವ್ಯಕ್ತಿ ಶಬ್ದ, ಕುತ್ಕೊಳೋ ಶಬ್ದ, ಚಪ್ಲಿ ಹಾಕಿದ್ರೆ ಚಪ್ಲಿ ಶಬ್ದ. ನೀವೆಲ್ಲ ಕಳ್ರು. ಬಟ್ಟೆ ಕಟ್ಕೊಂಡು ನಿಧಾನವಾಗಿ ಕಣ್ಣಲ್ಲಿ ನೋಡ್ತೀರಾ ಅನ್ಸುತ್ತಲ್ಲ ಯಾರು ಬಂದಿದ್ರು ಅಂತ. ಹೌದಾ? ಹಾಗ್ ಮಾಡ್ತೀರಾ? ಇಲ್ಲ ಇಲ್ಲ ಮೇಡಮ್, ಒಳ್ಳೆ ಮಕ್ಳುಗಳು ನಾವು ಅಂತ ಹೇಳ್ತಿರ್ಬಹುದು. ಓಕೆ. ಸೊ ಇದನ್ನೆಲ್ಲ ಗಮನಿಸಿದಾಗ ನಿಮ್ಗೆ ಏನ್ ತಿಳಿದ್ ಬರುತ್ತೆ? ಏನಾಗುತ್ತೆ? ಶಬ್ದ ನಮ್ಮ ಜೀವನದ ತುಂಬಾ ಪ್ರಮುಖವಾದಂತಹ ಪಾತ್ರವನ್ನ ವಹಿಸುತ್ತೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಇದು ಒಬ್ರು ಮತ್ತೊಬ್ಬರ ಜೊತೆಗೆ ಮಾತನಾಡಲು ಸಹಾಯ ಮಾಡುತ್ತೆ. ಮತ್ತೆ ನಮ್ಮ ಸುತ್ತಮುತ್ತಲಿನಿಂದ ವಿವಿಧ ಬಗೆಯ ಶಬ್ದಗಳನ್ನ ನಾವು ಕೇಳ್ತಾನೆ ಇರ್ತೀವಿ ಅಲ್ವಾ? ನಿಮ್ಮ ಶಾಲೆಯಲ್ಲಿ ಸಂಗೀತದ ಕೊಠಡಿ ಏನಾದ್ರೂ ಇದ್ರೆ ನೀವ್ ಗಮನಿಸಬಹುದು, ಸಂಗೀತ ಕೊಠಡಿಲಿ ಏನಾಗ್ತಾ ಇರುತ್ತೆ ಅಂತ ಅನ್ಬಿಟ್ಟು. ಆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಶಬ್ದಗಳನ್ನೆಲ್ಲ ಕೇಳಿಸ್ಕೊಬಹುದು. ತಬಲಾ ಯಾವ ರೀತಿ ಶಬ್ದ ಬರುತ್ತೆ, ಹಾ, ಬೆಂಚ್ ಮೇಲೆಲ್ಲ ಬಡ್ದು ತೋರಿಸ್ಬೇಡಿ. ಹಾರ್ಮೋನಿಯಂ ಯಾವ ರೀತಿ ಶಬ್ದ ಬರುತ್ತೆ, ಈ ಸಿತಾರ್ ಅಥವಾ ವೀಣೆ ಯಾವ ರೀತಿ ಶಬ್ದ ಬರುತ್ತೆ ಅನ್ನೋದನ್ನ ನೀವು ಗ್ರಹಿಸ್ತಾ ಹೋಗಬಹುದು. ಸೊ ಈ ಶಬ್ದಗಳು ಹೇಗೆ ಉತ್ಪತ್ತಿ ಆಗುತ್ತೆ? ಹೌ ಡು ವಿ ಪ್ರೊಡ್ಯೂಸ್ ದ ಸೌಂಡ್? ಒಂದು ಸ್ಥಳದಿಂದ ಮತ್ತೊಂದು ಕಡೆಗೆ ಅದು ಹೇಗೆ ಪ್ರಸಾರ ಆಗುತ್ತೆ? ಶಬ್ದವನ್ನ ನಾವ್ ಹೇಗ್ ಆಲಿಸ್ತೀವಿ? ಕೆಲವು ಶಬ್ದಗಳು ಬೇರೆಯವುಗಳಿಗಿಂತ ಹೇಗೆ ಜೋರಾಗಿ ಕೇಳಿಸುತ್ತೆ? ಇಂಥ ಪ್ರಶ್ನೆಗಳಿಗೆ ನಾವು ಈ ಒಂದು ಅಧ್ಯಯನದಲ್ಲಿ ಚರ್ಚೆಯನ್ನ ಮಾಡೋಣ, ಉತ್ತರವನ್ನ ಕಂಡ್ಕೊಳ್ತಾ ಹೋಗೋಣ. ಓಕೆ. ಸೊ ಈಗ ನಮ್ಮೆಲ್ಲಾರ್ಗೂ ಗೊತ್ತಿರೋ ಹಾಗೆ ಶಬ್ದಗಳು ಏನಾಗುತ್ತೆ ಅಂತ ಹೇಳಿದ್ರೆ ಅದು ಎಲ್ಲಾರ ಕಿವಿಗೆ ಕೇಳೋ ಹಾಗೆ ಮಾಡುತ್ತೆ ಅಲ್ವಾ? ಸೊ ಈಗ ನೀವೊಂದು ಪಾತ್ರೆನ ತೆಗೆಸ್ಕೊಳ್ಳಿ. ಪಾತ್ರೆನ ತೆಗೆದು ಒಂದು ಸೌಟಿನಿಂದ ಅದ್ರ ಮೇಲೆ ಜೋರಾಗಿ ಹೊಡೀರಿ. ಅವಾಗ ಏನಾಗುತ್ತೆ, ಒಂದ್ ರೀತಿ ಕಂಪನವನ್ನ ಕಾಣ್ಬಹುದು. ಸೊ ಈ ಕಂಪನ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇಲ್ಲಿ. ಕಂಪನ ಅಥವಾ ವೈಬ್ರೇಷನ್. ಸೊ ಬಳಕೆನೇ ಇಲ್ಲದೆ ಇರುವಂತಹ ಶಾಲೆಯ ಬೆಲ್ಲನ್ನ ಮುಟ್ಟಿ ನಿಮ್ಗೆ ಏನ್ ಅನುಭವ ಆಗುತ್ತೆ? ಬೆಲ್ ಬಾರಿಸ್ಬೇಕಾದ್ರೆ ಮತ್ತೊಮ್ಮೆ ಮುಟ್ಟಾಗ ಅದು ಕಂಪಿಸ್ತಾ ಇರೋದು ನಮ್ಗೆ ಗೊತ್ತಾಗುತ್ತೆ ಅಲ್ವಾ? ಸೊ ನೀವೇನ್ ಮಾಡಬಹುದು, ಒಂದು ಲೋಹದ ತಟ್ಟೆಯನ್ನ ತೆಗೆದುಕೊಬಹುದು ಅಥವಾ ಯಾವುದೇ ಗೋಡೆಗೆ ಅದನ್ನ ತಾಕ್ತಾ ಇರೋ ಹಾಗೆ ತೂರ್ ಹಾಕ್ಬಿಟ್ಟು ಒಂದು ಕೋಲ್ನಿಂದ ಬಡೀರಿ. ಈಗ ನೀವು ಆ ಶಬ್ದವನ್ನ ಕೇಳಿಸ್ಕೊಂತೀರಾ. ಬೆರಳಿನಿಂದ ಆ ತಟ್ಟೆಯನ್ನ ಮೃದುವಾಗಿ ಮುಟ್ಟಿ ಆವಾಗ ಆ ತಟ್ಟೆಯಲ್ಲಿ ಆಗ್ತಾ ಇರುವಂತಹ ಕಂಪನ ಅಂದ್ರೆ ಶೇಕ್ ಆಗ್ತಾ ಇರೋದು ನಮ್ಗೆ ಗೊತ್ತಾಗುತ್ತೆ ಅತ್ವಾ? ಸೊ ಆದ್ರಿಂದ ನಾವ್ ಏನಂತ ತಿಳ್ಕೊಂತಾ ಹೋಗ್ಬಹುದು, ಕಂಪನದ ಮೂಲಕ ಕಂಪಿಸುವಂತಹ ಒಂದು ಶಬ್ದಗಳ ಮೂಲಕ ನಾವು ಶಬ್ದವನ್ನ ಕಂಡುಹಿಡಿಲಿಕ್ಕೆ ಆಗತ್ತೆ. ಓಕೆ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅಥವಾ ಹಿಂದೆ ಮತ್ತು ಮುಂದೆ ಆಗುವ ವಸ್ತುವಿನ ಚಲನೆಯನ್ನ ಕಂಪನ ಅಂತ ಕರೀತಾರೆ. ಹಿಂದೆ ಮುಂದೆ ಆಗುವಂತಹ ವಸ್ತುಗಳ ಚಲನೆಯನ್ನ ನಾವು ಕಂಪನ ಅಂತ ಕರಿತೀವಿ. ನಿಮ್ ಹತ್ರ ಎಲ್ಲ ಜಾಮೆಟ್ರಿ ಬಾಕ್ಸ್ ಗಳಿದ್ರೆ ಆ ಜಾಮೆಟ್ರಿ ಬಾಕ್ಸ್ ಗೆ ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ನೀವು ಅದನ್ನ ಮೀಟಿ ನೋಡ್ಬಹುದು. ನೀವೆಲ್ಲ ಮ್ಯೂಸಿಕ್ ಎಲ್ಲ ಮಾಡ್ತಿರಲ್ಲ ಆ ರೀತಿ. ಸೊ ಅಲ್ಲಿ ಶಬ್ದದ ಕಂಪನವನ್ನ ಕಾಣಬಹುದು. ಅದು ಕಂಪಿಸೋದನ್ನ ನಿಲ್ಲಿಸಿದಾಗ ಯಾವ ಒಂದು ಶಬ್ದ ಉತ್ಪತ್ತಿ ಮಾಡೋದಿಲ್ಲ. ಸೊ ಆದ್ರಿಂದ ಕಂಪಿಸುವ ವಸ್ತುಗಳು ಶಬ್ದವನ್ನ ಉಂಟು ಮಾಡುತ್ತೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಬರುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ಕಂಪನಗಳು ಸುಲಭವಾಗಿ ನಮ್ಗೆ ಕಾಣುತ್ತೆ. ಸೊ ನಮ್ ಕಣ್ಣಿಗೆ ಕಾಣಿಗ ಒಂದು ತಟ್ಟೆನ ಢಮಾರ್ ಅಂತ ಬೀಳಿಸಿದಾಗ ಅದು ತಪ 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 ಅಂತ ಬಿದ್ದು ಒಂದು ಶಬ್ದವನ್ನ ನಾವು ಕಾಣಬಹುದು. ಆದ್ರೆ
ಕೆಲವೊಂದು ಕಂಪನ ಅಂತ ಹೇಳಿದ್ರೆ ಆಗ್ಲೇ ಹೇಳ್ದಂಗೆ ವೈಬ್ರೇಷನ್ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಅದಾಗ್ಲೂ ಅವುಗಳನ್ನ ಗ್ರಹಿಸಬಹುದು ನಾವು. ಸೊ ಅದನ್ನ ನಾವು ಫ್ರೀಕ್ವೆನ್ಸಿ ಮೂಲಕ ಅಳಿತಾ ಹೋಗ್ತೀವಿ. ಓಕೆ, ಈ ಫ್ರೀಕ್ವೆನ್ಸಿ ಅಂತ ಹೇಳಿದ್ರೆ ಏನನ್ನ ಮುಂದೆ ಹೇಳ್ತೀನಿ. ಈಗ ನೀವು ಈ ಕಿನ್ನರಿ ಬಾರ್ಸೋದನ್ನ ನೋಡಿದೀರಾ? ಕಿನ್ನರಿ. ಸೊ ಏನ್ ಮಾಡ್ತೀವಿ, ಒಂದು ಟೊಳ್ಳಾದ ತೆಂಗಿನ ಚಿಪ್ಪನ್ನ ತೆಗೆದುಕೊಂಡು ಅದರಿಂದ ಕಿನ್ನರಿ ಸಂಗೀತ ವಾದ್ಯವನ್ನ ತಯಾರಿಸಬಹುದು. ಸೊ ಈ ವಾದ್ಯವನ್ನ ನುಡಿಸಿ ಅದರಲ್ಲಿ ಯಾವ ಭಾಗ ಕಂಪಿಸುತ್ತೆ ಅನ್ನೋದನ್ನ ನನಗೆ ಹೇಳಿ ನೀವು. ಅರ್ಥ ಆಯ್ತಾ? ಸೊ ಅದೇ ತರ ಹಲವಾರು ರೀತಿಯಾದಂತಹ ಒಂದು ಸಂಗೀತ ವಾದ್ಯಗಳು, ನಾನು ಆಗ್ಲೇ ನಿಮ್ಗೆ ಇಮೇಜಸ್ ತೋರಿಸ್ತಾ ಇದ್ದೆ. ತಬಲ, ತಂಬೂರಿ, ಘಟಂ, ಮತ್ತೆ ಈ ಒಂದು ಕಂಸಾಳೆ, ಇವೆಲ್ಲ ನೀವು ಗಮನಿಸಿದಾಗ ಅದರಲ್ಲಿ ಕಂಪಿಸುವಂತಹ ಭಾಗದಿಂದ ಶಬ್ದ ಅನ್ನೋದು ಬರ್ತಾ ಇರುತ್ತೆ. ಇನ್ನು ಪ್ರೆಸೈಸ್ ಆಗಿ ಕ್ಲಿಯರ್ ಆಗಿ ನಿಮ್ಗೆ ಹೇಳೋದಾದ್ರೆ ನೋಡಿ, ನಾನೊಂದು ಚಿತ್ರವನ್ನ ತೋರಿಸ್ತಾ ಇದ್ದೀನಿ. ಈ ಚಿತ್ರದಲ್ಲಿ ಈ ಬೆಲ್ಲಿನ ಭಾಗ ಏನಿರುತ್ತೆ ಅದು ಜೋರಾಗಿ ಹಿಂಗ್ ಬಡ್ಕೊಂಡಾಗ ಆ ಕಂಪನ ಅನ್ನೋದನ್ನ ನಾವು ಕಾಣ್ಲಿಕ್ಕೆ ಸಾಧ್ಯ ಆಗ್ತಾ ಬರುತ್ತೆ ಅಲ್ವಾ? ಸೊ ಆ ಕಂಪನದಿಂದ ನಮ್ಗೆ ಶಬ್ದಗಳು ಗೊತ್ತಾಗ್ತಾ ಹೋಗುತ್ತೆ. ಅದೇ ರೀತಿ ನಾವೆಲ್ಲ ಚಿಕ್ಕವರಿದ್ದಾಗ ಒಂದು ಆಟ ಆಡಿರ್ತೀವಿ, ಜಲತರಂಗ ಅಂತ ಆಟದ ಹೆಸರು. ಅಂದ್ರೆ ವಿವಿಧ ಬಗೆಯಾದಂತಹ ಪಾತ್ರೆಗಳಿಗೆ ಒಂದಿಷ್ಟು ನೀರನ್ನ ತುಂಬಿಟ್ಟು ಎಲ್ಲಾದ್ರ ಮೇಲೆ ನಾವೊಂದು ಕೋಲ್ ತಗೊಂಡು ಹೊಡಿತಾ ಹೋಗ್ತೀವಿ. ಬೇರೆ ಬೇರೆ ಆದವು ಬೇರೆ ಬೇರೆ ಆದಂತಹ ಶಬ್ದಗಳ ಉತ್ಪಾದನೆಯನ್ನ ಮಾಡುತ್ತೆ ಅಂತ ಅಂದಾಗ. ಸೊ ಆದ್ರಿಂದ ಈಗ ವೀಣೆ ಅಥವಾ ಸಿತಾರ್ನಂತಹ ವಾದ್ಯದ ತಂತಿಯನ್ನ ಮೀಟಿದಾಗ ಕೇಳುವಂತಹ ಶಬ್ದ ಕೇವಲ ತಂತಿಯಿಂದ ಉಂಟಾಗೋದಿಲ್ಲ. ಸಂಪೂರ್ಣ ವಾದ್ಯ, ದ ಎಂಟೈರ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಕಂಪನಕ್ಕೆ ಒಳಗಾಗುತ್ತೆ ಮತ್ತು ನಾವು ಆಲಿಸುವಂತಹ ಶಬ್ದವು ವಾದ್ಯದ ಕಂಪನವಾಗಿದೆ, ದ ವೈಬ್ರೇಷನ್ ಆಫ್ ದ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಆಗಿರುತ್ತೆ. ಹಾಗೇನೆ ನಾವು ಮೃದಂಗದ ತಮಟೆಯನ್ನ ಬಾರಿಸಿದಾಗ ಕೇಳುವ ಶಬ್ದ ತಮಟೆ ಮಾತ್ರ ಆಗದೆ ಇಡೀ ಮೃದಂಗದಿಂದ ಹೊರಹೊಮ್ಮಿದಂತಹ ಶಬ್ದ ಆಗಿರುತ್ತೆ. ಅರ್ಥ ಆಯ್ತಾ? ಇದು ಬರೀ ಮೇಡಮ್ ನೀವ್ ಹೇಳ್ದಂಗೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಗಳಲ್ಲಿ ಮಾತ್ರ ನಾವ್ ಈ ರೀತಿ ಶಬ್ದವನ್ನ ಕಾಣಬಹುದಾ? ಮನುಷ್ಯರಲ್ಲೂ ಕೂಡ ಇಂತಹ ಶಬ್ದದ ಉತ್ಪಾದನೆ ಅನ್ನೋದು ಆಗುತ್ತೆ. ಅದು ಯಾವ ರೀತಿ ಆಗುತ್ತೆ? ಇಲ್ಲಿ ಓಕಲ್ ಕೋಡ್ಸ್ ಅಂತ ಕಾಣಿಸ್ತಾ ಇದೆಯಾ ನಿಮ್ಮೆಲ್ಲರಿಗೂ? ಆ ಸೊ ಜೋರು ಧ್ವನಿಯಲ್ಲಿ ಮಾತನಾಡಿ ಅಥವಾ ಒಂದು ಹಾಡನ್ನ ಹಾಡಿ ನೀವೆಲ್ಲ, ಅಥವಾ ದುಂಬಿ ಅಂತ ಜೇಂಕರಿಸಿ ನೋಡೋಣ. ಈ ತರ ಜೇಂಕರಿಸಿ. ಸೊ ನಿಧಾನ ಜೇಂಕರಿಸಿ ಮತ್ತೆಲ್ಲರೂ. ರೆಡಿ? 1 2 3 ಸ್ಟಾರ್ಟ್. ಓಕೆ, ಈಗ ಮತ್ತೊಮ್ಮೆ ಜೇಂಕರಿಸಿ, ಆದ್ರೆ ನಿಮ್ಮ ಕೈಯನ್ನ ನಿಮ್ಮ ಗಂಟ್ಲ ಮೇಲೆ ಇಟ್ಟು ಅದೇ ರೀತಿ ಜೇಂಕರಿಸಿ. 1 2 3 ಸ್ಟಾರ್ಟ್. ಏನಾಗ್ತಾ ಇದೆ? ಏನೋ ಒಂದು ಪೆಟ್ಟಿಗೆ ಇದ್ದಂಗಿದೆ, ಆ ಪೆಟ್ಟಿಗೆಯಿಂದ ಶಬ್ದ ಹೊರ ಹೊಮ್ತಾ ಇದೆ ಅಂತ ನಿಮ್ಗೆ ಅನ್ಸ್ಬಹುದು. ಹೌದು, ಮಾನವರಲ್ಲಿ ಶಬ್ದವು ಧ್ವನಿ ಪೆಟ್ಟಿಗೆ ಅಂತ ಹೇಳಿದ್ರೆ ನಾವನ್ನ ಲ್ಯಾರಿಂಗ್ಸ್ ಅಂತ ಕರಿತೀವಿ. ಧ್ವನಿ ಪೆಟ್ಟಿಗೆ ಅಂದ್ರೆ ಲ್ಯಾರಿಂಗ್ಸ್ ಅಂತ ನಾವನ್ನ ಕರಿತೀವಿ. ಈ ಲ್ಯಾರಿಂಗ್ಸ್ ಇಂದ ಉತ್ಪಾದನೆ ಆಗುತ್ತೆ. ಬೆರಳುಗಳನ್ನ ನಿಮ್ಮ ಗಂಟಲಿನ ಮೇಲೆ ಇರಿಸಿದಾಗ, ಸೊ ನೀವು ಲಾಸ್ಟ್ ಕ್ಲಾಸ್ ನಲ್ಲಿ ಆಡಮ್ಸ್ ಆಪಲ್ ಬಗ್ಗೆ ತಿಳ್ಕೊಂಡಿದ್ರಿ. ಗಂಟಲ ಮೇಲೆ ಈ ರೀತಿ ಒಂದು ಆಪಲ್ ಇರುತ್ತೆ. ಎಷ್ಟೋ ಜನಕ್ಕೆ ಇದು ಧ್ವನಿ ಪೆಟ್ಟಿಗೆ ಅಂತ ಅನಿಸ್ತಾ ಇರ್ತಾ, ಇಲ್ಲ, ಇದು ಬೇರೆ. ಅರ್ಥ ಆಯ್ತಾ? ಸೊ ಈ ಬೆರಳುಗಳನ್ನ ನಿಮ್ಮ ಗಂಟಲಿನ ಮೇಲೆ ಇರಿಸಿದಾಗ ನುಂಗುವಾಗ ಗಟ್ಟಿಯಾದಂತಹ ಉಬ್ಬುವ ಭಾಗ ಚಲಿಸುತ್ತೆ ಅಲ್ವಾ? ಸೊ ಆ ಭಾಗವನ್ನ ನಾವು ಧ್ವನಿ ಪೆಟ್ಟಿಗೆ ಅಥವಾ ಲ್ಯಾರಿಂಗ್ಸ್ ಅಂತ ಕರಿತೀವಿ. ಇದು ಶ್ವಾಸನಾಳದ ರೆಸ್ಪಿರೇಟರಿ ಸಿಸ್ಟಮ್ನ ಮೇಲ್ತುದಿಯಲ್ಲಿದೆ. ಧ್ವನಿ ಪೆಟ್ಟಿಗೆ ಅಥವಾ ಧ್ವನಿ ಪೆಟ್ಟಿಗೆಯು ಉದ್ದಕ್ಕೂ 2 ಧ್ವನಿ ತಂತುಗಳನ್ನ ಹೊಂದಿರುತ್ತೆ. ಇದು ಚಾಚಿಕೊಂಡಿದ್ದು ಅವುಗಳ ನಡುವೆ ಗಾಳಿಯ ಚಲನೆಗೆ ಸಣ್ಣ ಸೀಳುಕೊಂಡಿ ಇರುತ್ತೆ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ನೀವು ಆ ಇಮೇಜ್ ಅನ್ನ ಗಮನಿಸಬಹುದು. ಸೊ ನಾನು ಮತ್ತೊಮ್ಮೆ ಆ ಇಮೇಜ್ ಅನ್ನ ನಿಮ್ಗೆ ಶೇರ್ ಮಾಡಿ ತೋರಿಸ್ತೀನಿ ನೋಡಿ. ಇದು ನಮ್ಮ
ನಾಲಿಗೆಯ ಭಾಗ ನಾವೇನ್ ಮಾತಾಡ್ತೀವಲ್ವಾ ಆ ಭಾಗ ಇಲ್ಲಿಂದ ಒಳ ಬಂದಾಗ ಈ ಓಕಲ್ ಕಾರ್ಡ್ಸ್ ಅನ್ನ ನೀವು ಕಾಣಬಹುದು. ಧ್ವನಿ ಪೆಟ್ಟಿಗೆಯನ್ನ ಕಾಣಬಹುದು. ಇದ್ರ ಮೂಲಕ ನಾವು ಧ್ವನಿಯನ್ನ ಮಾತಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಇವತ್ತಿಗೆ ನಿಮ್ಗೊಂದು ಅಸೈನ್ಮೆಂಟ್ ಕೊಡ್ತೀನಿ. ಈ ಓಕಲ್ ಕಾರ್ಡ್ಸ್ ಅಥವಾ ಧ್ವನಿ ಪೆಟ್ಟಿಗೆಯ ವಿಶೇಷತೆ ಏನಿರಬಹುದು ಅನ್ನೋದನ್ನ ತಿಳ್ಕೊಂಡ್ ಬನ್ನಿ. ಮುಂದಿನ ಕ್ಲಾಸ್ ನಲ್ಲಿ ಮೊದಲು ನಾವು ಆ ವಿಷಯವನ್ನ ಚರ್ಚೆ ಮಾಡಿ ನೆಕ್ಸ್ಟ್ ಕ್ಲಾಸ್ ಅನ್ನ ಆರಂಭ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ನಿಮ್ಮೆಲ್ಲರಿಗೂ ಕೂಡ ಅನುಕೂಲಕರ ಹಾಗೂ ಇಷ್ಟದಾಯಕವಾಗಿತ್ತು ಅಂತ ಭಾವಿಸ್ತೀನಿ. ಮುಂದಿನ ಕ್ಲಾಸ್ ನಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ ಮತ್ತೆ ಹೊಸ ವರ್ಷದ ಶುಭಾಶಯಗಳು. ನಮಸ್ಕಾರ.